ನಮಸ್ಕಾರ ಪ್ರೀತಿಯ ಮಿತ್ರರ ವೀಕ್ಷಕರೇ, ಈ ಒಂದು ಶ್ರಾವಣದಲ್ಲಿ ನಿಮಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಸ್ನೇಹಿತರೆ, ಹುಣಸೂರು ತಾಲೂಕಿನ ಅಂದರೆ ಹುಣಸೂರಿನಲ್ಲೇ ಆಳಗೆರೆ ಎನ್ನುವುದು ಅಂದರೆ ನಿಲುವಾಗಿನ ಪಕ್ಕದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ಅಮ್ಮ ಹಾಗೆ ಲಕ್ಷ್ಮೀದೇವಿಯವರ ಒಂದು ಸುಂದರವಾದ ದೇವಾಲಯ ನಿರ್ಮಾಣವಾಗಿದೆ. ಈಗ ತಾನೇ ಹೊಸದಾಗಿ ನಿರ್ಮಾಣವಾಗಿರುವಂಥ ಈ ಒಂದು ದೇವಾಲಯದಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ. ಹಾಗೆ ತಮ್ಮ ಮನದ ಇಂಗಿತವನ್ನು ದೇವರಲ್ಲಿ ಹೇಳಿ ಅಲ್ಲಿಂದ ಅಂದರೆ ಆ ದೇವರಿಂದ ತಮ್ಮ ಮನದ ಆಸೆಯನ್ನು ಪೂರೈಸಿಕೊಳ್ತಾ ಇದ್ದಾರೆ. ಎರಡನೇ ಶ್ರಾವಣ ಶನಿವಾರದಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಈ ಒಂದು ದೇವಾಲಯಕ್ಕೆ ಬಂದಿದ್ದೆ. ಇಲ್ಲಿಯ ಪೂಜಾ ಕೈಂಕರ್ಯಗಳನ್ನು ಚಿತ್ರೀಕರಿಸಿದ್ದೇನೆ, ಉತ್ಸವವನ್ನು ಚಿತ್ರೀಕರಿಸಿದ್ದೇನೆ. ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷ ಏನು ಅಂದರೆ ಇಲ್ಲಿಯ ಪೀಠಾಧ್ಯಕ್ಷರಾದಂತಹ ಶ್ರೀಯುತ ಚಿಕ್ಕ ತಿಮ್ಮಪ್ಪನವರು ಅವರೇ ಇಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ಸುಲಲಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಭಕ್ತಾದಿಗಳು ಏನು ಕೋರಿಕೆ ಕೇಳ್ತಾರೆ ಅದನ್ನು ದೇವರಲ್ಲಿ ಅರಿಕೆ ಮಾಡಿಕೊಂಡು ಬಂದ ಭಕ್ತಾದಿಗಳಿಗೆ ಗೌರವವನ್ನು ಸಹ ಕೊಡ್ತಾ ಸಾಕ್ತಾ ಇದ್ದಾರೆ. ಈ ಒಂದು ಸುಂದರವಾದ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾವು ಹೋಗೋಣ ಹುಣಸೂರಿನಲ್ಲಿರುವಂಥ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ.
ಗರುಡವಾಹನಿ ಗೋವಿಂದ ಏಳು ಬೆಟ್ಟದ ಒಡೆಯನಿ ಗೋವಿಂದ ಆದಿವಾಸನಿ 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 ಗೋವಿಂದ ರಾಜಮಣಿ ಗೋವಿಂದ ಅವತಾರಿಗೆ ಗೋವಿಂದ 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 ಸುಖ ಶಾಂತಿ ನೆಮ್ಮದಿ ಕೊಡು ಗೋವಿಂದ ಗೋವಿಂದ ಯಥೇಚ್ಛವಾಗಿ ಧನದ ಸಂಪತ್ತನ್ನು ಅನುಗ್ರಹ ಮಾಡು ಗೋವಿಂದ ವೆಂಕಟರಮಣ ಗೋವಿಂದ ಪಾದ ಕರ್ಪಣೆ ಮಾಡ್ತಾ ಇದ್ದೀವಿ ಗೋವಿಂದ ಆಶೀರ್ವಾದ ಕೊಡು ಗೋವಿಂದ ಆಯುಷು ಆರೋಗ್ಯ ಸಕಲ ಸಂಪತ್ತನ್ನು ಕೊಡು ಗೋವಿಂದ 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 ಅಧಿಕಾರಿ ಚ ಪಾಪಾನಿ ಜನ್ಮ ಜನ್ಮಾಂತರಾಕ್ಷಾನಿ ತಾಲಿತಾನಿ ಪ್ರದಕ್ಷಿಣೆ ಪ್ರದಕ್ಷಿಣೆ ಪದೇ ಪದೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪಾದಂ ಪಾದೋದಕಂ ಶುಭಂ ಓಂ. ನಮಸ್ತೆ ಮೇಡಮ್, ನಾವು ಮಿತ್ರರ ಮಿತ್ರ ಯೂಟ್ಯೂಬ್ ಚಾನಲಿಂದ ಬರ್ತಾ ಇದ್ದೇವೆ. ತಾವು ಎಲ್ಲಿಂದ ಬರ್ತಾ ಇದ್ದೀರಿ ಮೇಡಮ್? ಹುಣಸೂರಿಂದ. ಮೇಡಮ್, ಈ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶ್ರಾವಣ ಶನಿವಾರದಲ್ಲಿ ಬಂದಿದ್ದೀರಿ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಮೇಡಮ್? ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ, ಹ್ಞೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಏಕಾದಶಿಲೂ ಬಂದಿದ್ವು. ಅವಾಗಲೂ ಬಂದು ಅದಕ್ಕೆ ಶ್ರಾವಣ ಮಾಸ ಅಲ್ವಾ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಮೇಡಮ್, ತಾವು ಹೌದಾ? ಎಲ್ಲಿಯವರು ಮೇಡಮ್ ತಾವು? ತಮ್ಮ ಹೆಸರು? ಪಲ್ಲವಿ ಅವರು. ತಮ್ಮ ಹೆಸರು ಮೇಡಮ್? ತಮ್ಮ ಹೆಸರು? ಆಕಾಶ್ ಅವರು. ಇದು ಎರಡನೇ ಸಾರಿ ಬರ್ತಾ ಇದ್ದೀನಿ ಅಂತಂದ್ರಿ ಮೇಡಮ್. ಮನಸ್ಸಿಗೆ ಒಂದು ಸಂತೋಷ ದೇವಸ್ಥಾನಕ್ಕೆ ಬಂದರೆ. ಗಂಟು ಮುಕ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತದೆ, ಆನಂದ. ಓಕೆ, ಧನ್ಯವಾದಗಳು ಮೇಡಮ್. ನಮಸ್ತೆ, ತಮ್ಮ ಹೆಸರು ಸರ್? ಮಧುವರ. ನಾವು ಮಿತ್ರರ ಮಿತ್ರ ಯೂಟ್ಯೂಬ್ ಚಾನಲಿಂದ ಬಂದಿದ್ದೇವೆ. ಈ ಒಂದು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಿ, ಏನು ಅನಿಸುತ್ತೆ ಸರ್? ಭಾಳ ಭಕ್ತಿಯಿಂದ ಬರ್ತೀವಿ. ದೇವಸ್ಥಾನ 3 ವರ್ಷದಿಂದ ಕಂಟಿನ್ಯೂಸ್ ಬರ್ತಾ ಇದ್ದೀವಿ. ಏನು ಅನಿಸುತ್ತೆ ಸರ್ ನಿಮಗೆ? ಚೆನ್ನಾಗಿದೆ ಸರ್, ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ಇಲ್ಲಿ ಬಂದು. ಪ್ರತಿ ವಾರ ಬರ್ತೀವಿ, ಪ್ರತಿ ಶನಿವಾರನೂ ಬರ್ತೀವಿ. ಮನಸ್ಸಲ್ಲಿ ಏನಾದರೂ ಹೇಳ್ಕೊಂಡಿದ್ದೀರಾ? ಅನ್ಕೋತಾ ಇರ್ತೀವಿ ಸರ್, ದೇವರ ಅನ್ಕೊಂಡಿದ್ದಂಗೆ ಎಲ್ಲನೂ ತೋರಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಬರ್ತೀವಿ, ಪ್ರತಿ ವಾರ ಬರ್ತೀವಿ ಅಂತ ಅಂದ್ಕೊಂಡ್ವಿ, ಪ್ರತಿ ವಾರ ಬರ್ತೀವಿ. ಅಮ್ಮ, ತಮ್ಮ ಹೆಸರು? ಗೀತಾ. ಏನು ಅನಿಸುತ್ತೆ ಗೀತಾ ಮೇಡಮ್ ಅವರೇ? ಅದೇ ಅವರೆಲ್ಲ ನಮ್ಗೆ ಖುಷಿ, ನಾವು ಅಂದ್ಕೊಂಡಿದ್ದೆಲ್ಲ ಆಯ್ತದೆ, ಅದಕ್ಕೆ ನಾವು ಪ್ರತಿ ವಾರ ಬರ್ತೀವಿ ಅದಕ್ಕೆ. ನಮ್ಮ ಹೆಸರು? ವೈಭವ್ ಅವರೇ. ಎಲ್ಲಿಂದ ಬರ್ತಾ ಇದ್ದೀರಿ? ಚಿಕ್ಕುಣಸೂರಿಂದ. ಸರ್, ಈಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ, ಯಾವಾಗಲಿಂದ ಬರ್ತಾ ಇದ್ದೀರಿ? ಅವಾಗಿಂದ ಬರ್ತಾ ಇದ್ವಿ, ಶ್ರಾವಣ ಅಲ್ವಾ ಅಂತ ಅದಕ್ಕೆ ಬಂದಿದ್ದೆ. ಏನು ಅನಿಸುತ್ತೆ ಸರ್ ಈ ದೇವಸ್ಥಾನಕ್ಕೆ ಬಂದಾಗ? ಅದೇ ಮನಸ್ಸು ಒಳ್ಳೆಯದಾಗುತ್ತೆ, ನೆಮ್ಮದಿ ಸಿಗುತ್ತೆ. ಓಕೆ ಸರ್, ಏನಾದರೂ ಹರಿಸ್ಕೊಂಡಿರ ದೇವರಲ್ಲಿ? ಏನಿಲ್ಲ, ಒಳ್ಳೇದು ಮಾಡೋಣ. ಅಂದರೆ ಮನೆ ದೇವರು ಮನೆ ದೇವರು ಅಂದರೆ ವಾರ ಬರಬೇಕು ಅಂದ್ಕೊಳ್ತಾ ಇದ್ವಿ, ಬಟ್ ಆಗಲೇ ಇವತ್ತು ಸಲ ಬಂದ್ವಿ. ಎರಡನೇ ಶನಿವಾರ ಅಲ್ವಾ, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ವಿ. ಆಗಾಗ ಬರ್ತಾ ಇರ್ತೀರಿ ಅಮ್ಮ? ಬರ್ತಾ ಇದ್ವಿ. ತಮ್ಮ ಹೆಸರಮ್ಮ? ಏಕಾದಶಿಗೆ ಬಂದ್ವಿ, ಶೋಭಾ. ವೈಕುಂಠ ಏಕಾದಶಿಗೆ ಬಂದಿದ್ವಿ, ಟೈಮ್ ಇದ್ದಾಗೆಲ್ಲ ಬಂದು ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಯಶವಂತ್ ಅಂತ ಹೇಳಿ ಯಶವಂತ್ ಅವರು. ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ, ಎಲ್ಲಿಯವರು? ಸರ್. ನಾವು ಇಲ್ಲೇ ಹುಣಸೂರವರು, ಗೋಕುಲ ಬಡಾವಣೆ ಹುಣಸೂರಿಂದ ಬಂದಿರೋದು. ನಾವು ಪ್ರತಿ ವಾರನೂ ಬರ್ತಾ ಇರ್ತೀವಿ. ಪ್ರತಿ ವಾರ ಇಲ್ಲಿ ಗುರುವಾರ 3 ರಮ್ಮನ ದೇವಸ್ಥಾನದಲ್ಲಿ ಇಲ್ಲಿ ದೇವ್ರು ಬರುತ್ತೆ. ಅವಾಗ ಸುಮಾರು ಒಂದು 10 ವರ್ಷದಿಂದ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇದ್ದೀನಿ. ಈ ವೆಂಕಟೇಶ್ವರ ದೇವಸ್ಥಾನ ಹೊಸದಾಗಿ ಪ್ರಾರಂಭ ಆಗಿದೆ, ಅಲ್ಲಿಗೆ ಬರ್ತಾ ಇದ್ದೀರಿ. ಏನು ಅನಿಸುತ್ತೆ ಸರ್? ಇದೊಂದು ಶ್ರಾವಣ ಶನಿವಾರ. ಇವತ್ತು 2ನೇ ಶ್ರಾವಣ ಶನಿವಾರ. ಹೋದ ವಾರನೂ ಬಂದಿದ್ದೆ ಇಲ್ಲಿಗೆ. ಇನ್ನೂ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ. ನಮ್ಮ ನಾವೇನು ಅನಿಸ್ಕೊಂಡಿರ್ತೀವಿ ಅದು ದೇವ್ರ ಬೇಕ ನಮಗೆ. ಸ್ನೇಹಿತರೆ, ಈ ಒಂದು ಹಾಳಗೆರೆಯಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 2ನೆಯ ಶ್ರಾವಣ ಶನಿವಾರದಲ್ಲಿ ದೇವರಿಗೆ ಅಲಂಕಾರ ಮತ್ತು ಬಂದ ಭಕ್ತರಿಗೆ ದಾಸೋಹವನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ಹರಿಸ್ಕೊಂಡು ಬಂದಂತಹ ಭಕ್ತಾದಿಗಳು ತಾವೇ ಇಲ್ಲಿ ಒಂದು ಏನು ದಾಸೋಹಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ನಾವು. ಮೇಡಮ್, ನಮಸ್ತೆ ಮೇಡಮ್. ಮೇಡಮ್, ತಮ್ಮ ಹೆಸರು? ಚೈತ್ರ ಅವರು. ಯಾವ ಊರವರು ಮೇಡಮ್?
ಇದೇ ಊರವರು. ಏನು ಮೇಡಮ್ ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀರಿ, ನಿಮ್ಮ ಹರಕೆ ಅದ್ರ ಏನಿತ್ತು ಮೇಡಮ್? ಅದಕ್ಕೆ ಮಂಡಲಕ್ಕೆ ಕೂಡ ಅರ್ಕೆ ಇತ್ತು, ನಮಗೆ ಕೋರಿಕೆ ಈಡೇರಿತ್ತಲ್ಲ, ಅದು ಅರ್ಕೆ ತೀರಿಸ್ಬೇಕಾಗಿತ್ತು ನಾವು. ಇಲ್ಲಿ ಪುರೋಹಿತರು ಹೇಳಿದ್ರು ಪೂಜೆನೇ ಮಾಡಿಸಿ ಅಂತ ಹೇಳಿದ್ರು. ನಾವು ಪೂಜೆ ಮಾಡಿಸೋ ಭಾಗ್ಯ ಸಿಗೋದೇ ಸ್ವಲ್ಪ ಅಲ್ವಾ, ಅದಕ್ಕೆ ಪೂಜೆನೇ ಇಟ್ಕೊಂಡ್ಬಿಟ್ಟು ಪೂರ್ತಿ ಎಲ್ಲ ಒಂದಿನದ ಪೂಜೆ ಎಲ್ಲ ಉತ್ಸವದ್ದು ಎಲ್ಲ ಪೂಜೆ ಇಟ್ಟು ಸ್ವಾಮಿ ನಮಗೆ ಕೊಡೋದೆಚ್ಚೆ ನಾವು ಮಾಡೋದೆಚ್ಚೆ, ಅದಕ್ಕೆ ಅನುಕೂಲ ಎಷ್ಟು ಮಾಡ್ಕೊಟ್ಟವೋ ಅಷ್ಟು ಮಾಡ್ತಾ ಇದ್ದೀವಿ. ಮೇಡಮ್ ಅವಾಗವಾಗ ಬರ್ತಾ ಇರ್ತೀರಿ ಒಂದು ದೇವಸ್ಥಾನಕ್ಕೆ? ವಾರ ವಾರ ಇಲ್ಲ 15 ದಿನಕ್ಕೆ ಒಂದ್ಸತಿ ಬರ್ತಾರೆ. ಏನು ಅನಿಸುತ್ತೆ ಮೇಡಮ್? ತುಂಬ ಒಳ್ಳೇದಾಗಿದೆ, ಇಲ್ಲಿಗೆ ಬಂದಮೇಲೆ ಒಳ್ಳೇದಾಗಿದೆ ನಮಗೆ. ಹೌದಾ? ಮನೆ ದೇವರು, ನಮ್ಮ ಮನೆ ದೇವ್ರು ಬೇರೆ, ತಿರುಪತಿಗೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿ ಬಂದಮೇಲೆ ಒಳ್ಳೇದಾಗಿದೆ. ಮೇಡಮ್ ತಮ್ಮ ಹೆಸರು? ಶಾಂತ ಅವರ? ಮೇಡಮ್ ತಮ್ಮ ಹೆಸರು ಮೇಡಮ್? ಶೋಭಾ ಅವರು. ಹೇಳಿ ಮೇಡಮ್ ತಮ್ಮ ಹೆಸರು ಮೇಡಮ್? ಶೀಲಾವತಿ ಅವರು. ಸ್ನೇಹಿತರೆ, ಹೀಗೆ ಭಕ್ತಾದಿಗಳು ಅವರ ಮನಸ್ಸು ಮೇಡಮ್. ನಮ್ಮ ಮಗಳ ಮದುವೆ ಮಾಡಿರೋದು ಓ, ಸುತ್ತೂರವರಾ? ಹಾಂ, ಹೇಳಿ ಮೇಡಮ್. ಸುತ್ತೂರು. ಇಲ್ಲಿ ನಮ್ಮ ಮಗಳ ಪೂಜೆ ಎಲ್ಲ ಇಟ್ಕೊಂಡಿದ್ರಲ್ಲ ಬಂದಿದ್ದೀವಿ. ನಾವು ಇಲ್ಲಿ ಬರ್ತಾ ಇರ್ತೀವಿ ಸರ್, ತುಂಬ ಒಳ್ಳೆಯದಾಗಿದೆ, ತುಂಬ ತುಂಬಾ ನಮಗೆ ಏನೋ ಖುಷಿ ಆಗುತ್ತೆ, ಅದಕ್ಕೆ ಇದೆಲ್ಲ ಮಾಡ್ತೀವಿ. ಸ್ನೇಹಿತರೆ, ತಾವು ನೋಡಿದ್ರಲ್ಲ, ಸುತ್ತೂರಿಂದ ಅವರ ಮಗಳನ್ನ ಹುಣಸೂರಿಗೆ ಕೊಟ್ಟಿದ್ದಾರಂತೆ. ಹುಣಸೂರಿನವರು ಈ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಮೇಲೆ ನನ್ನ ಎಲ್ಲ ಒಂದು ಬೇಡಿಕೆಗಳು ಈಡೇರಿದೆ, ಆದ್ದರಿಂದ ಇಲ್ಲಿ ದಾಸೋಹವನ್ನು ಏರ್ಪಡಿಸ್ತೀನಿ ಅಂತ ಆ ದೇವ್ರಿಗೆ ಹೇಳ್ಕೊಂಡಿದ್ದಂತೆ. 2ನೇ ಶ್ರಾವಣ ಶನಿವಾರ ದಿವಸ ಈ ಒಂದು ಹರಕೆಯನ್ನು ತೀರಿಸೋದಕ್ಕೆ ಬಂದಿದ್ದಾರೆ. ವೆಂಕಟೇಶ್ವರ ಸ್ವಾಮಿಯ ಒಂದು ಅನುಗ್ರಹ ಇವ್ರಿಗಾಗಲಿ ಅಂತ ನಾವು ಕೇಳ್ಕೊಳ್ತೇವೆ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.